ವಿಶೇಷವಾಗಿ ಏನು ತರಲಿಲ್ಲ. ಏನಿಲ್ಲ, ಸುಳ್ಳು ಹೇಳಬೇಡಿ. ಏನು ತರಲಿಲ್ಲ ಅಮ್ಮ. ಒಂದು ಹೂ ತಂದಿದ್ರಂತೆ. ಹಾ ಹಾ, ಹೂ ನೆನಪಿಗೆ ಬರ್ತಾ ಉಂಟಲ್ಲ. ಸಾಮಾನ್ಯವಾದ ಹೂವಲ್ಲವಂತೆ, ಸ್ವರ್ಗಲೋಕದ ನಂದನವನದ ಪಾರಿಜಾತ ಪುಷ್ಪವಂತೆ. ಪಾರಿಜಾತವಂತೆ. ಹೌದಪ್ಪ, ನಮ್ಮ ಹಿತ್ತಲಲ್ಲಿ ಬೆಳೆಯುವುದಲ್ಲ, ಪಾರಿಜಾತವಂತೆ. ನಿಮ್ಮ ನಾಟಕ ಬಣ್ಣದ ನುಡಿಯಲ್ಲ ನನ್ನಲ್ಲಿ ಬೇಡ. ಪಾರಿಜಾತ ಪುಷ್ಪ ಬಹಳ ಯೋಗ್ಯತೆ ಉಳ್ಳದು ಅಂತ ಸುಮವನ್ನು ಅವಳಿಗೆ ಮುಡಿಸಿದ್ರ ಆ ಬ್ರಹ್ಮಚಾರಿಯ ಕೈಯಲ್ಲಿ 8 ಹೂ ಉಳಿಲಿಲ್ಲ. ಅವನು ನಾರದ ಕಲಾಪ್ರಿಯ ಜಗಳ ಮಾಡುವುದಕ್ಕೆ ಬಂದದ್ದು. ಒಂದೇ ಹೂ ಹಿಡ್ಕೊಂಡು ಬಂದಿದ್ದಾನೆ. ಒಂದೇ ಹೂ ಹಿಡ್ಕೊಂಡು ಬಂದದ್ದು, ಒಂದು 8 ಹೂ ತರಲಿದ್ದೇನೆ. ನೀವು ಧ್ವನಿ ಏರಿಸುವುದು ಬೇಡ. ನೀವು ಅವರಲ್ಲಿ ಕೇಳ್ಬೋದಿತ್ತಲ್ಲ, ನಾರದರು ಈ ರೀತಿ ನೀವು ಯಾಕೆ ಮಾಡಿದ್ರಿ ಅಂತ. ಅದರ ಬದಲಾಗಿ ಒಂದು ಹೂವನ್ನು ನಿಮಗೆ ಅರ್ಪಿಸಿದ್ರೆ ಅದನ್ನು ಸುಮ್ಮನೆ ಒಳಗಿಟ್ಟುಕೊಳ್ಳುವುದಲ್ಲ, ಅದನ್ನು ತಿರುಗಿಸಿಕೊಂಡು ಕೇಳಿದ್ರಂತೆ, ನಾರದ್ರೆ ಈ ಹೂವನ್ನು ನಾನು ಏನು ಮಾಡ್ಬೇಕು, ಯಾಕೆ ಅಧಿಕ ಪ್ರಸಂಗ ನಿಮಗೆ ಕೇಳಿದ್ರೆ ಅವರಿಗೆ ಬೇಸರ ಆಗುದಿಲ್ಲ. ಅವರಿಗೆ ಬೇಸರ ಆಗ್ತದೆ. ಇಲ್ಲಿ ನನಗೆ ಏನಾಗ್ತಾ ಉಂಟು ಗೊತ್ತುಂಟು ನಿಮಗೆ? ಏನಾಯ್ತು ಬಾಮ? ಇನ್ನು ನಿಮಗೆ ಏನು ಗೊತ್ತಾಗ್ತಾ ಇಲ್ಲ. ನನಗೇನು ಆಗಲಿಲ್ಲ. ನನಗೇನು ಆಗಲಿಕ್ಕಿಲ್ಲ. ಹೌದಪ್ಪ, ನಾಟಕ ಎಲ್ಲ ಬೇಡ ನನಗೆ. ನನ್ನ ಮನಸ್ಸಿಗೆ ಬಹಳಷ್ಟು ಬೇಸರವಾಗಿದೆ. ಆ ಹೂವನ್ನು ಅವಳಿಗೆ ಮುಡಿಸಿದ್ರಲ್ಲ ನೀವು, ಒಂದೇ ಒಂದು ಸಲ ನನ್ನ ಅಂತಃಪುರಕ್ಕೆ ಅದನ್ನು ತೆಗೆದುಕೊಂಡು ಬಂದು, ಬಾಮ ನೋಡು, ಈ ಹೂವನ್ನು ನಾರದರು ತಂದಿದ್ದಾರೆ, ಒಂದೇ ಒಂದು ತಂದಿದ್ದಾರೆ, ಅವರ ಆಸೆ ಅಂತ ನಾನಾರು, ಅವಳ ಹೆಸರು ನಾನು ಹೇಳುವುದಿಲ್ಲ, ಅವಳಿಗೆ ಮುಡಿಸ್ತೇನೆ, ನೀನೊಮ್ಮೆ ಕಣ್ತುಂಬ ನೋಡು ಅಂತ ಹೇಳ್ತಿದ್ರೆ ನಾನೇನು ಬೇಡ ಅಂತ ಹೇಳ್ತಿದ್ನ. ಸಮಯಾವಕಾಶ ಬಹಳ ಅವಸರದಲ್ಲಿ ನಾರದರು. ಎಷ್ಟೇ ಅವಸರ ಇರಲಿ, ನನಗೆ ಕಣ್ಣು ಕುರುಡಲ್ಲ, ನನಗೆ ನೀವು ತೋರಿಸ್ಲಿಲ್ಲಲ್ಲ, ಒಮ್ಮೆ ಹೋಗಿ ಅಲ್ಲಿಂದ ನೀವು. ಏನು ನಿನಗೆ ಹೂ ಯಾಕೆ ಅಂದ್ರೆ? ಹೂವಿನಂತ ಗಂಡ ನಾನಿಲ್ವೋ? ಅದನ್ನು ಅವಳ ಹತ್ರ ಹೇಳಿ ಅಲ್ಲೇ ಇದ್ದು ಹೂವನ್ನು ಇಲ್ಲಿಗೆ ಮುಟ್ಟಿಸ್ಬೇಕಿತ್ತು. ಏನು ಬಾಮನಿಗೆ ಕೋಪಿಸಬೇಡವೆ? ನಿನಗೆ ಆ ಒಂದು ಹೂವನ್ನು ತೋರಿಸಲಿಲ್ಲ ಅಂತ ಅಲ್ವ ಕೋಪ? ಒಂದೇ ಹೂ ಬಂದದಲ್ಲ. ನಿನಗೆ ಹೂವಲ್ಲ, ನಿನಗೆ ಮನ ತೋರಿಸ್ತೇನೆ. ನನಗೆ ನೀವು ಮರವೇ ತೋರಿಸ್ಬೇಕಿಲ್ಲ, ಅದರೊಟ್ಟಿಗೆ ಒಂದು ತುಂಡು ಹಗ್ಗಸ ಕೊಡಿ. ಅದೇ ಯಾಕೆ? ಸಾಯ್ಲಿಕ್ಕೆ. ಹಾಗಲ್ಲವೇ? ಇನ್ನೇನು? ನಿನಗೆ ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ. ಓ, ಏನು? ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ ನಾನು. ಯಾರಿಗೆ? ನಿನಗೆ. ಪಾರಿಜಾತ ವೃಕ್ಷ ಎಲ್ಲಿರುವುದು ಅಂತ ಗೊತ್ತಿದೆಯಲ್ಲ ನಿಮಗೆ? ಎಲ್ಲಿ? ಸ್ವರ್ಗದಲ್ಲಿ. ದ್ವಾರಕೆಗೆ ಬಂದ ಒಂದು ಹೂ, ಒಂದು ನನ್ನ ಅಂತಃಪುರಕ್ಕೆ ಬರಲಿಲ್ಲ. ಇನ್ನು ನೀವು ಎಲ್ಲೋ ಇರುವ ಕಾಣದೇ ಇರುವಂತಹ ಊರ ಸ್ವರ್ಗ, ಅಲ್ಲಿಗೆ ಹೋಗಿ ಆ ನಂದನವನಕ್ಕೆ ಕರೆದುಕೊಂಡು ಹೋಗಿ ಪಾರಿಜಾತ ವೃಕ್ಷವನ್ನು ನನಗೆ ನೀವು ತೋರಿಸುವುದು. ಇದನ್ನು ನಾನು ನಂಬಬೇಕು. ಇನ್ನು 7 ಮಂದಿಯನ್ನು ಬದಿಗಿಟ್ಟು ನನ್ನ ಒಬ್ಬಳನ್ನೇ ನೀವು ಕರೆದುಕೊಂಡು ಹೋಗುವುದು. ಅದಕ್ಕಾಗಿ ನಾನು ಕಾಯಬೇಕು. ಸತ್ಯದ ಮಾತು. ಒಮ್ಮೆ ನಾನು ನಂಬಲಾರೆ. ನಿನ್ನ ಅಪ್ಪನ ನಿನ್ನ ಅಮ್ಮನ ನಿನ್ನ ಆಣೆಯಾಗಿ ಕರೆದುಕೊಂಡು ಹೋಗುದು. ಯಾಕೆ ನಿಮ್ಮ ವಂಶದಲ್ಲಿ ಯಾರಿಲ್ವ? ಆಯ್ತು, ನನ್ನ ಅಪ್ಪನ ನನ್ನ ಅಮ್ಮನ ನನ್ನ ಆಣೆಯಾಗಿ. ಬೇಡ, ನಮ್ಮಿಬ್ಬರ ಜಗಳಕ್ಕೆ ಅಪ್ಪ ಅಮ್ಮ ಮಧ್ಯದಲ್ಲಿ ಬರುವುದು ಬೇಡ. ಯಾರ ಆಣೆಯೂ ಬೇಡ. ಸತ್ಯ ಸ್ವರೂಪ ಪರಮೇಶ್ವರ ಇದ್ದಾನಲ್ಲ, ಆ ಪರಮೇಶ್ವರನ ಆಣೆ ಹಾಕಿ, ಇದು ಅಂಗೈಯಲ್ಲಿ ಅಗ್ನಿ ಇದ್ದಾನಂತೆ, ಹಾಗಾಗಿ ಅಂಗೈಯನ್ನು ತಟ್ಟಿ ನೀವು ಭಾಷೆ ಕೊಟ್ರೆ ನಿಮ್ಮ ಮೇಲಿಟ್ಟ ಭರವಸೆ ಉಳಿತದೆ. ಕೊಡಿ ಭಾಷೆ. ಸಮಯಾವಕಾಶ ಒದಗಿ ಬಂದಾಗ. ಸಮಯಾವಕಾಶ ಎಲ್ಲ ಬೇಡ, ಆದಷ್ಟು ಬೇಗ. ಆದಷ್ಟು ಬೇಗ ಸ್ವರ್ಗಲೋಕಕ್ಕೆ ನಿನ್ನನ್ನು ಕರೆದೊಯ್ದು ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ. ಸತೀಶನ ಆಣೆಯಾಗಿಯೂ ಸತ್ಯ. ಸ್ವಲ್ಪ ಕೋಪ ಮಾಡಿಕೊಂಡು ಬೇಸರಿಸಬೇಡಿ, ಆಯ್ತಾ?
ನಾನು ಹೊರಟ ವಿಚಾರ ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ದೇವತೆಗಳನ್ನು ಸ್ಥಾನಭ್ರಷ್ಟರನ್ನಾಗಿಸಿದ್ದಾನಂತೆ. ಅಂತಹ ಖಳನನ್ನು ತಡೆದು ಆತ ಸೆಳೆದಂತಹ ಸ್ವಸ್ತುಗಳೆಲ್ಲವನ್ನು ಮರಳಿ ಸ್ವರ್ಗಲೋಕಕ್ಕೆ ಒಪ್ಪಿಸುವುದಕ್ಕೆ ಹೊರಟಿದ್ದೇನೆ. ದೇವ, ಈ ವಿಚಾರವನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬಾ ಹರ್ಷವಾಯಿತು. ಏನು ಆಯ್ತಲ್ಲ, ಗಂಡ ಯುದ್ಧಕ್ಕೆ ಹೊರಟದ್ದು ಸಂತೋಷದ ವಿಚಾರ.